ನಮ್ಮ ಸ್ಪೆಷಲ್ ಮಸಾಲ ದೋಸೆ ಮತ್ತೆ ಖಾಲಿ ದೋಸೆ ಎರಡು ಬಂದೈತೆ. ಕ್ರಿಸ್ಪಿಯಾಗಿ ಕಾಣಿಸ್ತಾ ಐತೆ ನನಗೆ. ಫಸ್ಟ್ ಬೈಟ್ ಅಲ್ಲೇ ಹೆವಿ ಇಂಪ್ರೆಸ್ ಆಯ್ತು. ಒಂದೇ ಸಲ ನೋಡಿ 14 ದೋಸೆ ಹಾಕಿದ್ರೆ ಎರಡು ಓಪನ್ ಆಗಿದ್ದು 35 ವರ್ಷ ಆಗೈತಂತೆ ಹೋಟ್ಲು ಓಪನ್ ಆಗಿ. ಖಾಲಿ ದೋಸೆ ತಿನ್ಬಿಟ್ಟು ಟೇಸ್ಟ್ ಮಾಡ. 35 ವರ್ಷದಿಂದ ಇದೇ ಟೇಸ್ಟ್ ಮೇಂಟೈನ್ ಮಾಡೋರಲ್ಲ ಗ್ರೇಟ್. ರಾಮೇಶ್ವರಂ ಕೆಫೆ ಮಸಾಲ ದೋಸೆ ಸಾಕಾಗಿರುತ್ತೆ ಅಂತ ಅಷ್ಟೆಲ್ಲ ಹೈಪ್ ಐತಲ್ಲ, ಈ ದೋಸೆ ಮುಂದೆ ಅದು ಏನು ಇಲ್ಲ ಗೈಸ್. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಮುಂದೆ ನೋಡ್ಕೋಬಿಡ್ಸು. ಮುಂದೆನೆ ನೋಡ್ತಿದ್ದೀನೋ ನೋಡ್ತಿದೆಯಲ್ಲ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವ್ ಇವತ್ತು ತುಂಬಾನೇ ಹಳೇ ಹೋಟ್ಲು ರಾಮನಗರದಲ್ಲಿ ಅಡಿಗ ಅಂತ, ಅಲ್ಲಿ ಒಳ್ಳೆ ಮಸಾಲ ದೋಸೆ ಸಿಗುತ್ತೆ. ನಾನ್ ಟೇಸ್ಟ್ ಮಾಡಿಲ್ಲ, ಬಟ್ ತುಂಬಾ ಜನ ಹೇಳಿದಾರೆ ನಂಗೆ ಸಖತ್ತಾಗಿರುತ್ತೆ ಅಂತ. ಯಾರ್ಗಳಿಗೆ ಇಷ್ಟ ಆಗುತ್ತೆ ಈ ಹೋಟ್ಲು ಅಂದ್ರೆ ನಮ್ಮಪ್ಪ ಪವನಾರಪ್ಪ, ಹಳೆ ತಲೆಗಳು, ನಮ್ಮ ತಾತಂದಿರು ನಮ್ಮ ಅಪ್ಪಂದಿರು ತಿಂದಿರು ಅಂತ ಹೋಟ್ಲು ರಾಮನಗರ ಹೋಟ್ಲು. ಆಕ್ಚುಲಿ ಹೇಳ್ಬೇಕಂದ್ರೆ ರಾಮನಗರದಲ್ಲಿ ದಿ ಬೆಸ್ಟ್ ಮಸಾಲ ದೋಸೆ ಅಲ್ಲೇ ಸಿಗೋದು. ನಾನ್ ತಿಂದಿದ್ದೀನಿ. ಪವನ್ ತಿಂದಿದ್ದಾನೆ, ರೆಕಮೆಂಡ್ ಮಾಡ್ತಿದ್ದ ನನ್ಗೆ ಅವತ್ತಿಂದ. ಅದಕ್ಕೆ ನಾನು ತಿಂದು ಟೇಸ್ಟ್ ಮಾಡಿ ನಿಮ್ಗೂ ಕೂಡ ಹೇಳೋಣ ಹೇಗಿರುತ್ತೆ ಟೇಸ್ಟ್ ಅಂತ. ಇವಾಗ ಹಳೆ ಮಸಾಲ ದೋಸೆ ಸಿಗೋ ಹೋಟ್ಲಿಗೆ ಹೋಗ್ತಾ ಇದೀವಿ. ಪವನ್ ಇವತ್ತು ಉಪವಾಸ ಇದ್ದಾನೆ, ಅವನು ತಿನ್ನಲ್ಲ. ಶನಿವಾರದೊತ್ತು 6 ಗಂಟೆ ಮೇಲೆ ಮಾತ್ರ ಅವನು ತಿನ್ನೋದು, ಅದು ವೆಜ್ ಮಾತ್ರ. ಅದಕ್ಕೆ ಪವನ್ ಉಪವಾಸನ ಭಂಗ ಮಾಡೋದ್ ಬೇಡ ಅಂತ ನಾನು ಒಬ್ನೇ ತಿಂತೀನಿ. ನಾನು ಅದೇ ಹೇಳಿದ್ದು. ಈ ಒಂದು ಫುಟೇಜ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಅವ್ರ ಅಮ್ಮನ ಜೊತೆ ನಾನು ತಿನ್ನಲ್ಲ ಅಂತ ಮಾತಾಡ್ತಿದ್ದ. ಫ್ಲಾಶ್ ಬ್ಯಾಕ್. ತಿನ್ನಲ್ಲ ಬಂದ್ರು ನಾನು ಏನೋ ಒನ್ ಟೈಮ್ ಅಷ್ಟೇ. ನಾನು ಏನಾದ್ರು ವೆಜ್ ಏನಾದ್ರು ತಿಂತೀನಿ ಅಷ್ಟೇ. ಹೊರಗಡೆ ತಿಂದ್ರು ವೆಜ್ಜೇ ತಿನ್ನೋದು. ಆಫ್ ಮಾಡ. ಬೆಳಿಗ್ಗೆ ತಿಂತೀನಿ ಬಿಡು. ಸರಿ ಆಯ್ತು ಬಿಡವ, ಮಾಡ್ತೀನಿ. ಆಯ್ತು ಮಾತಾಡೋ. ಸೈಡ್ಗೆ ಹಾಕ್ತ ಗೈಸ್. ಪವನ್ ಉಪವಾಸ ಅವನಂತೆ. ಉಪವಾಸ ಯಾವ ತರ ಅಂದ್ರೆ 6 ಗಂಟೆ ಮೇಲೆ ತಿನ್ಬೋದು. 6 ಗಂಟೆ ಮೇಲೆಲ್ಲ ಒಂದ್ ನಿಮಿಷ ಕೇಳು. ಫುಲ್ ಡೇ ಉಪವಾಸ, ಬಟ್ 6 ಗಂಟೆ ಮೇಲೆ ಒನ್ ಟೈಮ್ ಅಷ್ಟೇ ಊಟ ಮಾಡೋದು, ಪೂಜೆ ಮಾಡ್ಬಿಟ್ಟು ಅಷ್ಟೇ. ದೇವ್ರು ಏನು 6 ಗಂಟೆ ಮೇಲೆ ತಿಂದ್ರೆ ತುಂಬಾ ಒಳ್ಳೇದಾಗುತ್ತೆ. ನನಗೇನೋ ನನ್ ನಂಬಿಕೆ ಕಣ, ನಾನಿದ್ದೀನಿ. ವೆಜ್ ಅದು 6 ಗಂಟೆ ಮೇಲೆ ವೆಜ್ ಅಷ್ಟೇ ತಿನ್ನೋದು ಪವನ್. ಒನ್ ಟೈಮ್ ಅಷ್ಟೇ ಉಪವಾಸ, ಒನ್ ಟೈಮ್ ಅಷ್ಟೇ ತಿನ್ನೋದು, ಏನ್ ತಿನ್ನಲ್ಲ. ಅದೇ ಉಪವಾಸ. ನನ್ ಪ್ರಕಾರ ಅದೇ ಕಣಪ್ಪ. ನಾನು ಅವಾಗ 9 ವಾರ ಹಂಗೆ ಒಳ್ಳೆ ಹುಡುಗಿ ಸಿಗ್ಲಿ ಅಂತನಾ ಹೇಳ್ಬೋದ ವಿಡಿಯೋ ಅಲ್ಲಿ, ಬೇಡ ಸುಮ್ಮನೆ. ನಾವು ಕಾರ್ನ ಹಿಂದೆಗಡೆ ಹಾಕ್ಬಿಟ್ಟು ಇವಾಗ ಹೋಟ್ಲಿಗೆ ನಡ್ಕೊ ಹೋಗ್ತಾ ಇದೀವಿ. ಇಲ್ಲೆಲ್ಲ ಪಾರ್ಕಿಂಗ್ ಗೆ ಸಮಸ್ಯೆ, ಗಾಡಿ ನಿಲ್ಸಕ್ಕೆ ಜಾಗ ಇರೋಲ್ಲ. ಬಿಸಿ ರೋಡ್ ಅಲ್ಲಿ ಇರೋದು ಇದು ಹೋಟ್ಲು, ಅದಕ್ಕೆ ಹಿಂದೆಗಡೆ ಕಾರ್ ಹಾಕ್ಬಿಟ್ಟು ನಡ್ಕೊ ಹೋಯ್ತಾ ಇದೀವಿ. ಇಲ್ಲೆಲ್ಲ ನೋಡಿ ಫೇಮಸ್ ಗಣೇಶ್ ಜ್ಯುವೆಲರ್ಸ್, ತುಂಬಾ ಹಳೇ ಶಾಪ್ಗಳೆಲ್ಲ ಇದೇ ರೋಡ್ ಅಲ್ಲಿ ಇರೋದು. ಏನಿಲ್ಲ, ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದ್ರೆ ಜನಾರ್ದನ್ ಮೈಸೂರ್ ಪಾಕ್ ಅಂತ ಕೇಳ್ರಿ, ಯಾರಾದ್ರೂ ತೋರ್ಸಾರ. ಅದ್ರ ಎದುರುಗಡೆ ಇರೋದೇ ಅಡಿಗ ಅಷ್ಟೇ. ನಿಮ್ಗೆ ಆಲ್ರೆಡಿ ನಾನು ಮೈಸೂರ್ ಪಾಕ್ ತಿಂದು ತೋರಿಸಿದೀನಿ, ಜನಾರ್ದನ್ ಮೈಸೂರ್ ಪಾಕ್. ಇವತ್ತು ಅದ್ರ ಆಪೋಸಿಟ್ ಇರೋ ಅಡಿಗ ಹೋಟ್ಲು ದೋಸೆ ತಿನ್ಬಿಟ್ಟು ತೋರಿಸ್ತೀನಿ. ಬೆಸ್ಟ್ ದೋಸೆ ರಾಮನಗರದಲ್ಲಿ. ನಾನು ಹೇಳ್ತೀನಿ ಅದನ್ನ. ನೀನ್ ಹೇಳ್ತೀಯ ಅದನ್ನ, ನನ್ಗೆ ಗೊತ್ತು. ಅದನ್ನ ತಿಂದಾದ್ಮೇಲೆ ಹೇಳ್ತೀಯ ಅದನ್ನ. ಹೇಳಾದ್ಮೇಲೆ ಮಾತಾಡು. ಗೈಸ್ ನೋಡಿ, ನಾವು ರಾಮನಗರ ಹಳೆ ಬಸ್ ಸ್ಟಾಪ್ ಡೌನ್ ಸೈಡ್ ರೋಡ್, ಮಾರ್ಕೆಟ್ ರೋಡ್ ಅಲ್ವೇನೋ ಇದು, ಎಂ ಜಿ ರೋಡ್ ಹತ್ರ ಬಂದಿದೀವಿ. ಇದು ಜನಾರ್ದನ್ ಹೋಟ್ಲು. ಗಣೇಶನ್ ದೇವಸ್ಥಾನ ಅದ್ರ ಆಪೋಸಿಟ್ ಮುಂದೆಗಡೆನೂ ಇರೋದು ಅಡಿಗ ಹೋಟೆಲ್. ಇದೇ ಹೋಟೆಲ್, ಗೈಸ್ ಅಡಿಗ ಹೋಟೆಲ್, ಅಡಿಗ ರೆಸ್ಟೋರೆಂಟ್ ಅಂತ ಆಯ್ತಲ್ಲ, ಸಿಗೋದು. ಗೈಸ್ ನಾವು ಇವಾಗ ಅಡಿಗ ಹೋಟ್ಲು ಒಳಗಡೆ ಬಂದ್ವಿ. ನೋಡಿ ನಮ್ಮ ಮಸಾಲ ದೋಸೆ ರೆಡಿ ಆಗೋದು. ಓಪನ್ ಕಿಚನ್ ಇದು. ಯಾವ್ದಾದ್ರು ಹೇಳಿ ಪವನ್? ಒಂದು ಮಸಾಲ ದೋಸೆ, ಇನ್ನೊಂದು ಖಾಲಿ ದೋಸೆ ಬೆಣ್ಣೆ. ಆರ್ಡರ್ ಮಾಡ್ಬಿಟ್ಟು ಬಂದ್ಬಿಡಿ. ಇಷ್ಟೊತ್ತಿಗೆ ಆರ್ಡರ್ ಮಾಡ್ಕೊಂಡು ಬರೋಣ. ಎಷ್ಟು? 60, 45, 105 ಅಲ್ಲೋಣ? 105. ಗೈಸ್ 105 ರೂಪಾಯಿ ಒಂದು ಮಸಾಲ ದೋಸೆ ತಗೊಂಡು ಇನ್ನೊಂದು ಖಾಲಿ ದೋಸೆ ತಗೊಂಡ್ವಿ. ಬೆಣ್ಣೆ ಖಾಲಿ ಆಗ್ಬಿಟ್ಟೈತಂತೆ, ಲೇಟ್ ಆಗ್ಬಿಟ್ಟೈತೆ ನಾವು ಬಂದಿರೋದು. ಅದಕ್ಕೆ ಬೆಣ್ಣೆ ಬೆಳಿಗ್ಗೆ ಸಿಗ್ತೈತಿ. ಬೆಳಗ್ಗೆ ಸಿಗುತ್ತೆ. ಬೆಣ್ಣೆ ದೋಸೆ ಎಲ್ಲ ಖಾಲಿ ದೋಸೆ ಮೇಲೆ ಸಪ್ರೇಟ್ ಬೆಣ್ಣೆ ಹಾಕೊಡ್ತಾರೆ. ಅದೊಂದು ಮಿಸ್ ಆಗ್ಬೇಕು. ಇವಾಗ ಒಂದು ಮಸಾಲ ದೋಸೆ ಮತ್ತೆ ಖಾಲಿ ದೋಸೆ ಹೇಳ್ತೀನಿ, ಇಲ್ಲೇ ರೆಡಿ ಆಗುತ್ತೆ. ಮಸಾಲ ದೋಸೆ ಇಲ್ಲೇ ತೋರಿಸ್ತೀನಿ ನಿಮ್ಗೆ. ಜನ ನೋಡಿ ಎನಿ ಟೈಮ್ ವೆಸ್ಟ್ ಇರ್ತಾರೆ. ಅದು ನನ್ನ ಫೇವ್ರೇಟ್ ಹೋಟ್ಲಿಗೆ ನಾನು ಉಪವಾಸ ಇದ್ದಾಗೆ ಕರ್ಕೊಂಡ್ ಬಂದ. ಇವನಂತ ಫ್ರೆಂಡ್ ಯಾರು ಮಾಡ್ಕೊಬಿಡಿ. ಅಲ್ಲ, ಒಂದ್ ಜಾಸ್ತಿ ಎಲ್ಲಾರು ಯಂಗ್ಸ್ಟರ್ಸ್ ಇಲ್ಲ, ಅಂಕಲ್ಗಳು ಜಾಸ್ತಿ ಇಲ್ಲಿ ಹೋಟ್ಲಲ್ಲಿ, ಹಳೆ ಹೋಟ್ಲು. ಇನ್ನು ಸೇರ್ಸಿ ಇವಾಗ ಫುಲ್ ಮಾಡೋಣ. ನನ್ ಸೇರ್ಸಿದ್ರೆ ನೀನು ಸೇರ್ಸಿನೇ. ನೀನು ನನ್ನ ಕ್ಲಾಸ್ಮೇಟ್.
ನೀನ್ಗೂ ನನಗೂ ಒಂದೇ ಮಾಡ್ತೀಯ. ನಾನು ಫೇಲ್ ಆಗಿ ನನ್ ಕ್ಲಾಸ್ಮೇಟ್ ಆಗಿದ್ದೆ. ಮಸಾಲೆ ಒಂದ್ ಖಾಲಿ ಕೊಡೋರ್ಗೆ ಚೀಟಿನ ಪವನ್ ಇನ್ಮೇಲೆ ಈ ಹೋಟ್ಲಿಗೆ ನನಗೇನಾದ್ರು ಇಷ್ಟ ಆದ್ರೆ ಮಸಾಲೆ ಬಂದು ಯಂಗ್ಸ್ಟರ್ಸ್ ಕೂಡ ಬರ್ತಾರೆ. ಪಕ್ಕ ಇಷ್ಟ ಆಗತ್ತೆ. ನಾನು ಹೇಳ್ಬಿಟ್ಟು ಹೇಳ್ತೀನಿ ಇದೀಗ ತಿಂದಾದ್ಮೇಲೆ ಹೇಳ್ತೀನಿ, ಇಷ್ಟ ಆದ್ರೆ ನೀವು ಬಂದು ಟೇಸ್ಟ್ ಮಾಡೋರು. ಇಲ್ಲ ದೋಸೆ ನಮ್ ಕಣ್ಮುಂದೆನೆ ರೆಡಿ ಆಗುತ್ತೆ. ಇದು ಮಾಡ್ತಾರೆ, ಒಳಗಡೆನೂ ಮಾಡ್ತಾರೆ. ಆ ಕಡೆ ಸೈಡ್ ಬಜ್ಜಿ ಬೋಂಡ ಎಲ್ಲ ಮಾಡ್ತಾರೆ, ಈ ಕಡೆ ಸೈಡ್ ಚಿತ್ರಾನ್ನ ಪಾರ್ಸಲ್ ಕೊಡ್ತಾವ್ರೆ ಇಲ್ಲಿ ದೋಸೆ. ರೈಸಲ್ಲಿ ನೋಡಿ ಬಿಸಿ ಬಿಸಿ ಖಾಲಿ ದೋಸೆ ಹಾಕ್ತಾವ್ರೆ. ಈಗ ಒಂದೇ ಸಲಿ ಹಂಚು ತುಂಬಾ ಎಷ್ಟು ಹಾಕಾಗೈತೆ ಅಷ್ಟು ದೋಸೆ ಹಾಕ್ತಾರೆ ಅನ್ಸುತ್ತೆ. ಒಂದ್ 15 ದೋಸೆ ಹಾಕ್ತಾರೆ ಕಣ ಒಂದೇ ಸಲ. 15 ದೋಸೆ ಹಾಕ್ತಾರೆ ಒಂದೇ ಸಲ. 12, 13, 14 ಹಾಕೋದು. ಒಂದ್ ಮಿಸ್ ಹೇಳ್ತೀಯಾ ಒಂದ್ ಮಿಸ್ ಒಂದೇ ಸಲ ನೋಡಿ 14 ದೋಸೆ ಹಾಕಿದ್ರೆ ಎರಡು ಹಾಕಿದ್ರೆ ಲೆಕ್ಕ ಸಿಗುತ್ತೆ ಕಣ. ಒಂದ್ 15 ಒಂದ್ ಹಾಕಿದ್ರೆ ಒಂದ್ ಪೊರೆ ಬಿದ್ಬಿಡುತ್ತಲ್ಲ. ಒಂದ್ ಪ್ಲೇಟಿಗೆ 2 ದೋಸೆ ಬರೋದು. ಎಲೆನೇ ಇಲ್ಲಪ್ಪ. ಮಾಮೂಲಿ ಇಲ್ಲಿ ಬಂದ ಯಾರು ಬಂದ್ರೋ ಅವ್ರಿಗೆ ಕೊಟ್ಟಿರೋದು. ಕ್ಯಾಮ್ರಾ ಹಿಡ್ಕೊಂಡ್ ಬಂದ್ಬಿಟ್ರೆ ಬಂದ್ಮೇಲೆ ವೇಟ್ ಮಾಡ್ಬೇಕು. ಪಾರ್ಸಲ್ ಹೇಳಿದ್ರೆ ಬೇಗ ಕೊಟ್ಟಿರ್ತಾರೆ ಅನ್ಸುತ್ತೆ. ಅದೂನು ಲೇಟೇನೆ, ಆದ್ರೆ ಅವತ್ ರೆಡಿ ಇದು ಖಾಲಿ ದೋಸೆನಪ್ಪ. ಇದು ಖಾಲಿ ದೋಸೆ. ಖಾಲಿ ದೋಸೆ ರೆಡಿ ಆಗಿರೋ ಎಲ್ಲಾನು ಉಲ್ಟಾ ದಬಾಕ್ತಾರೆ ನೋಡಿ. ಬೇಗ ರೆಡಿ ಮಾಡ್ತಾರೆ ಗೊತ್ತಾ. ಓಪನ್ ಕಿಚನ್ ಮಾಡ್ತಾರೆ ಎಲ್ಲ ಇಲ್ಲೇ ನೋಡ್ಬೋದು. ಲೈಫ್ ತರ ಖಾಲಿ ಒಂದ್ ಮಸಾಲೆ ನೀನು ಖಾಲಿ ದೋಸೆ, ನಾನು ಮಸಾಲೆ ದೋಸೆ. ನಿನ್ ಲೈಫ್ ಎಲ್ಲ ಖಾಲಿ ನನ್ ಲೈಫ್ ಎಲ್ಲ ಫುಲ್ ಮಸಾಲೆ. ಜನಕ್ಕೆ ಹೊರಗಡೆ ಮಸಾಲೆ ದೋಸೆ ಇಷ್ಟ ಆಗೋದು, ಮನೇಲೆಲ್ಲ ಮಾಡೋದ್ ಖಾಲಿ ದೋಸೆನೆ. ಒಟ್ನಲ್ಲಿ ನಿನ್ ಖಾಲಿ ದೋಸೆ ಖಾಲಿನೇ ಇಷ್ಟ ಆಗೋದಿಲ್ಲ. ಅಂದ್ರೆ ಮಸಾಲೆ ದೋಸೆಗಿರೋ ಡಿಮ್ಯಾಂಡ್ ಖಾಲಿ ದೋಸೆಗೆ ಯಾವತ್ತೂ ಬರೋಣ. ಬಟ್ ಮನೇಲಿ ಮಾಡೋ ದೋಸೆ ಅಷ್ಟು ಹೆಲ್ದಿ ಮಸಾಲೆ ದೋಸೆ ಮಾಡಕ್ಕೂ ಆಲೂಗಡ್ಡೆ ಹಾಕೊಟ್ರೆ ಅದು ಮಸಾಲೆ ದೋಸೆ ಹಾಕ್ತೇ ಕೊಡ್ತಾರೆ. ಖಾಲಿ ದೋಸೆ ರೆಡಿ ಮಾಡಿ ಪ್ಲೇಟ್ ಅಲ್ಲಿ ಇಡ್ತಾವ. ನಮ್ದು 1 ಪ್ಲೇಟ್ ಖಾಲಿ ದೋಸೆ ಬಂತು. ಇಟ್ಟಿರಪ್ಪ ಮಸಾಲೆ ದೋಸೆ ಒಟ್ಟಿಗೆ ಹೌದಾ? ಮಸಾಲೆ ದೋಸೆ ಒಳಗಾಗ್ತಾವ್ರ. ಖಾಲಿ ದೋಸೆ ಮಾತ್ರ ಇಲ್ಲಿ, ಮಸಾಲೆ ದೋಸೆ ಒಳಗಡೆ ಒಟ್ಟಿಗೆ ಇಸ್ಕೋಬೇಡ ಇರಿ. ಬಂತಲ್ಲ ತಗೊಳ್ಳಿ. ಮಸಾಲೆ ದೋಸೆ ಒಳಗಿಂದ ಎತ್ಕೊಂಡ್ರು ನೋಡು. ಮಸಾಲೆ ದೋಸೆ ಸ್ಪೆಷಲ್ ಒಳಗೆ ಮಾಡ್ಕೊಡ್ತಾರೆ, ಚೆನ್ನಾಗಿ. ಖಾಲಿ ದೋಸೆ ಇಲ್ಲೇ ಓಪನ್ ಅಲ್ಲಿ ಮಾಡ್ಕೊಡ್ತಿರ್ತಾರೆ. ತಗೊಳ್ಳೋಣ, ಮೇಲ್ಗಡೆ ಎತ್ಕೊಂಡು ಹೋಗ್ಬೋದಲ್ಲ? ಇಲ್ಲನಾ ಹೇಳ್ಬೇಕಣ್ಣ ಅಲ್ಲಿ. ಇಲ್ಲೇ ತಿನ್ಬೇಕಾ? ಇಲ್ಲೇ ತಿನ್ನುವ. ನಮ್ಮ ಸ್ಪೆಷಲ್ ಮಸಾಲೆ ದೋಸೆ ಮತ್ತೆ ಖಾಲಿ ದೋಸೆ 2 ಬಂದೈತೆ. ಫಸ್ಟ್ ಯಾವ ಟೈಪ್ ಮಸಾಲೆ ದೋಸೆ ಟ್ರೈ. ಮಸಾಲೆ ದೋಸೆ ಟ್ರೈ ಮಾಡಲ್ಲ, ಫಸ್ಟ್ ಖಾಲಿ ದೋಸೆ ಬೇಡ, ಮಸಾಲೆ ಟ್ರೈ. ಗೈಸ್ ಫಸ್ಟ್ ಮಸಾಲೆ ದೋಸೆನ ಟ್ರೈ ಮಾಡೋಣ. ದೋಸೆ ತಗೋಬಾ. ನೋಡಿ ಗೈಸ್, ಮಸಾಲೆ ದೋಸೆ ಫುಲ್ಲು ಕ್ರಿಸ್ಪಿಯಾಗಿ ಕಾಣಿಸ್ತಾ ಐತೆ ನನಗೆ. ಫಸ್ಟ್ ಬೈಟು ನಾನು ಫಸ್ಟ್ ಟೈಮ್ ಈ ಹೋಟ್ಲಲ್ಲಿ ತಿಂತಿರೋದು ಅಡಿಗಾದಲ್ಲಿ. ಪವನ್ ಹೇಳಿರೋದು ನಿಜಾನ ಸುಳ್ಳ ಕಂಡಿಡಿತೀನಿ. ಅಂದ್ಮೇಲೆ ನಂಬಿಕೆ ಇಡ್ತೀನಿ ನಾವು. ಯಾಕೆ ತಿಂದೊಂದು ಮಾತಾಡ್ತಾನೆ ಇಲ್ಲ? ಚೆನ್ನಾಗೈತಾ ಗೈಸ್? ನಂಗೆ ಫಸ್ಟ್ ಬೈಟ್ ಅಲ್ಲೇ ಹೆವಿ ಇಂಪ್ರೆಸ್ ಆಯ್ತು. ಸಖತ್ತಾಗೈತೆ ಟೇಸ್ಟ್, ಕ್ರಿಸ್ಪಿ ಆಗೈತೆ. ಅಂದ್ರೆ ಬೈಲಿ ನೋಡಿ, ಮಸಾಲೆ ದೋಸೆ ಫುಲ್ ಕ್ರಂಚಿ ಆಗೈತೆ. ಮತ್ತೆ ಆಲೂಗಡ್ಡೆ ಪಲ್ಯ ಜೊತೆ ಹೊಂಚ್ಕೊಂಡು ತಿಂತಿದ್ರೆ ಸಖತ್ತಾಗೈತೆ ಟೇಸ್ಟ್. ಹೆಂಗಿದೆ ಟೇಸ್ಟ್ ಮಸಾಲೆದು? ಚೆನ್ನಾಗಿದೆ. ಈಗ ಸೆಟ್ ಇದು ಖಾಲಿ ದೋಸೆ ಒಂದು ಪ್ಲೇಟ್ ಸುಮ್ಮನೆ ಒಂದು ಬೈಟ್ ತಗೋ, ಚಟ್ನಿ ಡಿಪ್ ಫುಲ್ ಸಾಫ್ಟ್. ಅದು ಖಾಲಿ ಮಸಾಲೆ ದೋಸೆ ತಿನ್ಬಿಟ್ಟು ತಿನ್ಬೋದು, ಗೊತ್ತು, ಅದಕ್ಕೆ ಕರ್ಕೊಂಬಂದಿ. ಎಲ್ಲ ಮಸಾಲೆ ದೋಸೆ ತಿನ್ಬಿಟ್ಟು ಆಮೇಲೆ ತಿಂತೀನಿ ಹಿಂಗ. ಗೈಸ್ ನನಗೆ ಫಸ್ಟ್ ಬೈಟ್ ಅಲ್ಲೇ ಇಂಪ್ರೆಸ್ ಆಯ್ತು. ಬರ್ತಾ ಇಲ್ಲ, ಆರಾಮಾಗಿ ತಿನ್ಬೋದು ಗೈಸ್ ನೀವು. ಪವನ್ ಅವ್ರ ಅಪ್ಪ ಯಾಕೆ ಪವನ್ಗೆ ಅಡಿಗಾದಲ್ಲೇ ಬೇಕು ನಂಗೆ ಮಸಾಲೆ ದೋಸೆ ಅಲ್ಲೇ ತಗೋಬಾ ಅಂತ ಅವತ್ತು ಬೈದ್ರಲ್ಲ, ಯಾಕೆ ಅಂತ ಇವತ್ತು ಗೊತ್ತಾಯ್ತು. ಕ್ರಿಸ್ಪಿಯಾಗಿ ಚೆನ್ನಾಗೈತೆ ಮಸಾಲೆ ದೋಸೆ. ಕ್ರಿಸ್ಪಿಯಾಗಿ ಏನಂದ್ರೆ ಟೇಸ್ಟ್ ಒಂಥರ ಸಕ್ಕತ್ತಾಗಿದೆ. ಟೇಸ್ಟ್ ಆಗೈತೆ. ಹೇಗಿದೆ ದೋಸೆ? ಮತ್ತೆ ಆಲೂಗಡ್ಡೆ ಪಲ್ಯನೂ ಅಷ್ಟೇ, ಮಾಮೂಲಿ ಹೊತ್ತಲ್ಲಿ ಬರುತ್ತಲ್ಲ ಆ ತರ ಟೇಸ್ಟ್. ಸ್ವಲ್ಪ ಸ್ವಲ್ಪ ಕೊಡಲ್ಲ, ದೋಸೆಗೆ ಎಷ್ಟಾಗುತ್ತೆ ಅಷ್ಟು ಕರೆಕ್ಟ್ ಆಗಿ ಕೊಡ್ತಾರೆ. ಅಲ್ಲ, ಆಲೂಗಡ್ಡೆ ಪಲ್ಯನೂ ಸಖತ್ತಾಗೈತೆ ಟೇಸ್ಟ್. ಅನ್ಸ್ಕೊಟ್ಟೈತೆ ಅಂದ್ರೆ ದೋಸೆಗೆ ಇವಾಗ ಎಣ್ಣೆ ಹಾಕ್ಬಿಟ್ಟು ಮಾಡೋರೋ ತುಪ್ಪ ಹಾಕ್ಬಿಟ್ಟು ಮಾಡೋರೋ ಗೊತ್ತಿಲ್ಲ, ಬಟ್ ಎಣ್ಣೆನ ತುಪ್ಪರ ಟೇಸ್ಟ್ ಗೊತ್ತಾಯ್ತಿಲ್ಲ. ಬೆಣ್ಣೆದು ಮೇಲ್ ಹಾಕ್ತಾರೆ ಸ್ವಲ್ಪ,
ಅದ್ರದ್ದು ಎಣ್ಣೆ ಹಾಕ್ತಾರೆ, ಎಣ್ಣೆ ಇಲ್ಲ ಅಂತಲ್ಲ, ಬಟ್ ಅದೇನೆ ಒಂದ್ ಸ್ವಲ್ಪ ಟೇಸ್ಟ್ ಜಾಸ್ತಿ ಮಾಡಿ ಕ್ರಿಸ್ಪಿ ಆಗಿ. ಬಟ್ ಇದಕ್ಕೆ ಖಾಲಿ ದೋಸೆಗೆ ಬೆಳಗ್ಗೆ ಹೊತ್ತು ಬಂದ್ರೆ ಬೆಣ್ಣೆ ಮಧ್ಯದಲ್ಲಿ ಹಾಕೊಡ್ತಾರೆ ಇಷ್ಟು ದಪ್ಪದು, ತಿನ್ಬೇಕು ಅವಾಗ. ಅದೊಂದು ಮಿಸ್ ಆಯ್ತು. ಬೆಳಗ್ಗೆ ಟೈಮ್ ಬರ್ಬೇಕು, ನಾಷ್ಟೋ ಟೈಮಿಗೆ ಬಂದ್ರೆ ನಿಮ್ಗೆ ಇಡ್ಲಿ ವಡೆ, ರವೆ ಇಡ್ಲಿ, ಪೂರಿ, ಇಡ್ಲಿ ವಡೆ ಸಾಂಬಾರು, ಚೌಚೌ ಬಾತು. ಒಬ್ರನ್ನ ಕರ್ಕೊಂಡ್ಬಂದು ಈ ದೋಸೆ ತಿನ್ಸಿ ಸ್ಯಾಟಿಸ್ಫೈ ಆಗುವ ಪಕ್ಕ ಆಗೋ. ಯಾಕೆಂದ್ರೆ ಕರ್ಕೊಂಬಂದು ತಿನ್ಸಿ ನಿಮ್ಗೆ ಗೊತ್ತಿಲ್ಲ, ಕ್ಯಾಮ್ರಾ ಆನ್ ಮಾಡಿದಾಗ ವಿಕಾಸ್ ಏನ್ ಹೇಳ್ದ, ಇನ್ನೊಂದ್ ತಗೋಬೇಕಿತ್ತು ಮಸಾಲೆನ ಅಂತ. ಅವನು ವೆಜ್ ಅವರೇ ಬರೋದಿಲ್ಲ. ಅವತ್ತು ಏಂತಿಗೆ 2 ತಗೊಂಡ್ ಹೋದ ಗೊತ್ತಾಯ್ತಾ? ಗೈಸ್ ನಾನು ಮಸಾಲೆ ದೋಸೆ ತಿನ್ಬಿಟ್ಟು ಇವಾಗ ಖಾಲಿ ಪ್ಲೇನ್ ಖಾಲಿ ದೋಸೆ ತಿಂತಾ ಇದ್ದೀನಿ. ಒಂದೊಂದು ಪಾರ್ಸಲ್ ಮಾಡಿಸ್ಬಿಟ್ಟೆ, ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು. ಇವಾಗ ಖಾಲಿ ದೋಸೆ ತಿನ್ಬಿಟ್ಟು ಟೇಸ್ಟ್ ಮಾಡೋಣ. ಮಾತಾಡ್ಬೇಕು, ಒಂದ್ ಬೈಟ್ ತಿನ್ಬಿಟ್ಟು ಚೆನ್ನಾಗದೆ ಅಂತ ತಿಂತಾರ. ಹೇಳ್ತೀನಿ ಒಂದ್ ಬೈಟಲ್ಲೇ ಹೇಳು, ಒಂದ್ ಬೈಟ್ ಅಲ್ಲಿ. ಮಸಾಲೆ ದೋಸೆ ಸಖತ್ತಾಗಿತ್ತು ನಾವು. ಖಾಲಿ ದೋಸೆ, ಖಾಲಿ ದೋಸೆ ಮಸಾಲೆ ದೋಸೆ ಯಾರು ತಿನ್ನಲ್ಲ ಅವ್ರು ಖಾಲಿ ದೋಸೆ. ಮಸಾಲೆ ದೋಸೆ ಸಖತ್ತಾಗಿತ್ತು. ಖಾಲಿ ದೋಸೆ ನಾರ್ಮಲ್ ಆಗೈತೆ, ಚೆನ್ನಾಗೈತೆ. ಓಕೆ, ಮಸಾಲೆ ದೋಸೆನೇ ತಗೋದು. ಖಾಲಿ ದೋಸೆ ಚೆನ್ನಾಗಿದೆ, ಸಾಫ್ಟ್ ಆಗೈತೆ. ಚೆನ್ನಾಗೈತೆ ಬಟ್ ಮಸಾಲೆ ದೋಸೆ ಅದೇ ನಾವು ಮನ್ಸಿಂದ ಸ್ವಲ್ಪ ಸಾಫ್ಟ್, ನಿನ್ ತರ ಕ್ರಿಸ್ಪಿ ಮುಟ್ಟಿದ್ರೆ ಮುರಿದೋಗಲ್ಲ. ಮಸಾಲೆ ದೋಸೆ ತರ ಸಾಫ್ಟ್ ನಾವು ಮುಟ್ಟಿದ್ರೆ ಮುರಿದ ಅವೆಲ್ಲ ಇಲ್ಲ, ಮುಟ್ಟಿದ್ರೆ ಮುರಿದೋಗಲ್ಲ. ಎಷ್ಟು ಕೊಡ್ತೀವಿ ಅದು ಮ್ಯಾಟ್ರು. ನೋಡ ಚೆನ್ನಾಗೈತೆ, ಸಾಫ್ಟ್ ಸಾಫ್ಟ್ ಆಗಿ ಚೆನ್ನಾಗೈತೆ. ಬಟ್ ಮಸಾಲೆ ದೋಸೆ ಇನ್ನೂ ಸಗಲಾಗೈತೆ. ಒಂದು ಉಪವಾಸ ಇರೋದು ನೀರು ಕುಡಿಬಾರ್ದು, ನೀರೆಲ್ಲ ಇದ್ರಲ್ಲಿ ಕುಡಿಬೋದಾ? ಅವನು ಉಪವಾಸ ಇದನ್ನಲ್ಲ, ಅದಕ್ಕೆ ನೋಡಿ ಪಾಪ ಉಪವಾಸ ಭಂಗ ಮಾಡ್ಕೊಳಕ್ಕೆ ನಾನು ಮಸಾಲೆ ದೋಸೆ ಪಾರ್ಸಲ್ ತಗೊಳ್ತಾರೆ ಮನೆಗೆ. ಗೈಸ್, ನನ್ಗೂ ಈ ಹೋಟ್ಲು ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಅಂತ ನನಗೂ ಕೂಡ ಗೊತ್ತಿಲ್ಲ. ಅದಕ್ಕೆ ಅವ್ರನ್ನೇ ಕೇಳೋಣ ಇರಿ, ಎಷ್ಟು ವರ್ಷ ಆಗೈತೆ ಏನು ಅಂತ. ಅಂಕಲ್, ಎಷ್ಟು ವರ್ಷ ಆಗೈತೆ ಅಂಕಲ್ ಹೋಟ್ಲ್ ಓಪನ್ ಆಗಿದ್ದು? 35 ವರ್ಷ ಆಗೈತಾ? 35 ವರ್ಷದಿಂದ ನಿಮ್ಮ ಅಪ್ಪ ಮಾಡ್ತಿದ್ರೆ, ಇವಾಗ ನೀವೇ ಮಾಡ್ತೀರಾ? 35 ವರ್ಷದಿಂದ 35 ವರ್ಷ ಆಗೈತಂತೆ ಹೋಟ್ಲು ಓಪನ್ ಆಗಿ. 35 ವರ್ಷದಿಂದ ಇದೇ ಟೇಸ್ಟ್ ಮೇಂಟೈನ್ ಮಾಡೋರಲ್ಲ, ಗ್ರೇಟ್. ದೋಸೆ 35 ವರ್ಷ ಗೈಸ್, ಹಳೆ ಹೋಟ್ಲು. ಇವಾಗ ಪಾರ್ಸಲ್ ತಗೊಂಡು ಮಿಕ್ಕಿರೋದಲ್ಲ, ಪವನ್ ಎಕ್ಸ್ಟ್ರಾ ಪಾರ್ಸಲ್ ತಗೊಂಡ. ಅಡಿಗ ಹೋಟ್ಲಲ್ಲಿ ಗೈಸ್, ನಾನ್ ನಿಮ್ಗೆ ಮಸಾಲೆ ದೋಸೆ, ಪ್ಲೇನ್ ದೋಸೆ 2 ತಿಂದೆ. ನಾನ್ ನಿಮ್ಗೆ ಮಸಾಲೆ ದೋಸೆ ತಿನ್ನಕ್ಕೆ ರೆಕಮೆಂಡ್ ಮಾಡ್ತೀನಿ. ಖಾಲಿ ದೋಸೆನೂ ಚೆನ್ನಾಗೈತೆ, ಬಟ್ ಮಸಾಲೆ ದೋಸೆ ಟ್ರೈ ಮಾಡಿ. ಮಸಾಲೆ ದೋಸೆ ಟ್ರೈ ಮಾಡಿ, ಪಕ್ಕ ಇಷ್ಟ ಆಗುತ್ತೆ ನಿಮ್ಗೆ. ಬೆಳಗ್ಗೆ ಹೊತ್ತು ಬಂದ್ರೆ ನಾನು ಇನ್ನೊಂದು ಕಡೆ ತಿಂದಿದ್ದೆ ಪವನ್, ಮೇನ್ ಚಾನಲ್ ವಿಡಿಯೋ ಮಾಡ್ಬೇಕಾರೆ ಚನ್ನಪಣ್ಣದಲ್ಲಿ, ಅಲ್ಲಿ ಬೆಣ್ಣೆ ದೋಸೆ ಐತಲ್ಲ, ಮಳ್ಳೂರ್ ರೋಡ್, ಅದೂನು ಸಖತ್ತಾಗಿರುತ್ತೆ. ಅದಾದ್ಮೇಲೆ ಅದು ಹೆವಿ ಇಷ್ಟ ಆಗಿತ್ತು ನನ್ಗೆ. ಇವತ್ತು ಇದೂನು ಕೂಡ ಹೆವಿ ಇಷ್ಟ ಆಯ್ತು. ಕಂಪೇರ್ ಮಾಡಕ್ ಆಗಲ್ಲ, ಅದೇ ಆ ಟೇಸ್ಟೇ ಬೇರೆ. ಇದು ಒಂಥರ ಚೆನ್ನಾಗಿತ್ತು, ಬಟ್ ಇದೂನು ಸಖತ್ತಾಗೈತೆ ಕಣ. ಒಂದ್ಸಲ ಟ್ರೈ ಮಾಡ್ಬೇಕು ಗೈಸ್ ನೀವುನು. ಮಸಾಲೆ ದೋಸೆ ಸಖತ್ತಾಗಿತ್ತು, ನನಗೆ ಇಷ್ಟ ಆಯ್ತು. ರಾಮನಗರದ್ಮೇಲೆ ಯಾರಾದ್ರೂ ಇರೋ ಇನ್ನೊಂದು ದೋಸೆ ಹೇಳ್ತೀನಿ ಕೇಳು. ಅದು ರಾಮೇಶ್ವರಂ ಕೆಫೆ ಮಸಾಲೆ ದೋಸೆ ಸಾಕಾಗಿರುತ್ತೆ ಅಂತ ಅಷ್ಟೆಲ್ಲ ಐಪ್ ಐತಲ್ಲ, ಈ ದೋಸೆ ಮುಂದೆ ಅದು ಏನು ಇಲ್ಲ ಗೈಸ್. ನಾನು ರಾಮೇಶ್ವರಂ ಅಲ್ಲೂ ತಿಂದಿದ್ದೀನಿ ಎಷ್ಟೋ ಒಂದ್ಸಲ, ನೀವೇ ನೋಡಿದೀರಾ ಈ ಟೇಸ್ಟ್. ಅದೇ ಏನು ರಾಮೇಶ್ವರಂ ಅಲ್ಲಿ ಎಷ್ಟೊಂದು ಅಲ್ಲ, ರಾಮೇಶ್ವರಂ ಅಲ್ಲಿ ತುಪ್ಪ ಅಲ್ಲ, ಒಂದ್ ದೋಸೆ ಹಾಕಕ್ಕೇನೆ ಅದೆಷ್ಟೋ 1000 ದೋಸೆ ಹಾಕಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಚೆಫ್ ಗಳಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ ಅಂತ ಹೇಳಿರ್ತಾರಲ್ಲ, ಈ ಚೆಫ್ ನ ಕರ್ಕೊಂಡ್ ತೋರ್ಸ್ಬೇಕು. ಕ್ರೇಜಿ ಆಗಿತ್ತು ಮಸಾಲೆ ದೋಸೆ, ನಂಗೆ ಇಷ್ಟ ಆಯ್ತು. ಟೈಮಿಂಗ್ಸ್ ಬೆಳಿಗ್ಗೆ 7:30 ಮೇಲ್ ಬರ್ಬೇಕು. 7:30 ಮೇಲ್ ಬಂದು ಮತ್ತೆ ಒಂದು 10 ಗಂಟೆ 10-10:30ವರೆಗೂ ಮ್ಯಾಕ್ಸಿಮಮ್ ಇರುತ್ತೆ. ಸಂಜೆ ಆಮೇಲೆ 4 ಗಂಟೆ ಮೇಲೆ ಓಪನ್. 4 ಗಂಟೆಯಿಂದ ಸಂಜೆವರೆಗೂ ಅಂದ್ರೆ ಒಂದು 7 ಗಂಟೆ 6:30-7 ಗಂಟೆವರೆಗೂ ಇರುತ್ತೆ. ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಬಂದ್ಬಿಟ್ಟು ದೋಸೆ ಕೇಳ್ಬಿಟ್ಟು ಅನ್ನ ಸಾಂಬಾರ್ ಮಾತ್ರ ಅಷ್ಟೇ. 35 ವರ್ಷದಿಂದ ಮೇಂಟೈನ್ ಮಾಡೋದಲ್ಲ ಕಣ. ಇಲ್ಲಿಗೆ ಬಂದು ದೋಸೆ ತಿಂದವರು ಬೇರೆ ಕಡೆ ಎಲ್ಲೂ ತಗೊಳಲ್ಲ. ನೆಕ್ಸ್ಟ್ ಇಲ್ಲೇ ಬಂದು ತಿಂತಾರೆ, ಇಲ್ಲೇ ಬರ್ತಾರೆ. ನಮ್ಮ ಅಪ್ಪನ ಹೇಳಿ ಅವತ್ತು ಬೇರೆ ಕಡೆ ಏನಾದ್ರು ತರಲ್ಲ ಅಂದಿದ್ದಕ್ಕೆ ಏನಂದ್ರೆ ಹೇಳು, ಚೆನ್ನಾಗಿದ್ರೆ ಹಂಗೆ ಎಲ್ರು ರೆಕಮೆಂಡು ಮಾಡ್ತಾರೆ. ಇವಾಗ ಎಷ್ಟೋ 60 ರೂಪೀಸ್ ಮಸಾಲೆ ದೋಸೆ. ಇವಾಗ ನಾನು ಚನ್ನಪಟ್ಟಣದಲ್ಲಿ ಹೇಳುವೆ ಯಾವಾಗ್ಲೂ, ಚನ್ನಪಟ್ಟಣ ಮಾಡೋರ್ ಹತ್ರ ಮಾಡ್ತಾರಲ್ಲ, ಅಲ್ಲಿ ತಿನ್ನೋ ದೋಸೆ ಸಕ್ಕತ್ತಾಗಿರುತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ. ಇನ್ಮೇಲೆ ಇದು ಕೂಡ ರಾಮನಗರದಲ್ಲಿ ಹೇಳ್ಬೋದು. ನಾನೇ ಫಸ್ಟ್ ಟೈಮ್ ತಿಂದಿದ್ದು, ನನಗೆ ಗೊತ್ತಿರ್ಲಿಲ್ಲ. ನಾನು ರಾಮನಗರದಲ್ಲಿ ಹುಟ್ಟಿ ಬೆಳೆದು ಫಸ್ಟ್ ಟೈಮ್ ತಿಂದಿದ್ದು ಅಡಿಗ ದೋಸೆನ. ಕಾಲೇಜ್ಗೆ ಹೋಗ್ಬೇಕಾರೆ 2 ದಿನಕ್ಕೆ ಒಂದ್ಸಲ ಮಿಸ್ ಇಲ್ಲ.
ಪಾವನ್ ಬಿಡಿ guys, ತಿನ್ನೋದು ಅಂದ್ರೆ ಎಲ್ ಬೇಕಾದ್ರೂ ಹೋಯ್ತಾನೆ ಎಲ್ ಬೇಕಾದ್ರೂ ಅದಕ್ಕೆ ಜಾಸ್ತಿ ಕಂಟ್ರೋಲ್ ಮಾಡ್ಕೋಬೇಕು ಅಂತ ವಾರದಲ್ಲಿ ಒಂದಿನ ಉಪವಾಸ ಇರ್ತಾನೆ. ಇಲ್ಲಾಂದ್ರೆ ಊದ್ಕೊಂಡ್ ಡಮ್ ಅಂತ ಬಲೂನ್ ತರ ಹೊಡೆದೋದ್ರೆ ನಾನೇ ನಿಂತ್ಕೋ ಕರೆಕ್ಟಾಗೆ ನೋಡೋಣ ನಂದು ನಿಂದನು. ಅವಾಗ ಊರೂರ್ಗ್ ಬರೋರಲ್ಲ ಇವರು ದೇವ್ರ ಎತ್ಕೊ ಬಂದ್ಬಿಟ್ಟು ಆಶೀರ್ವಾದ ಮಾಡೋರು. ನೀನ್ ಕರೆಕ್ಟ್ ಆಗಿ ಆಶೀರ್ವಾದ ಮಾಡಿಸ್ಕೊಂಡಿದೀರಿ, ಈ ತರ ಆಯ್ತಿರ್ಲಿಲ್ಲ ನಿಂಗೆ. ನೀನ್ ಮಾಡಿಸ್ಕೊಂಡಿಲ್ವ ನೀನು? ಯಾರ ಕಮೆಂಟ್ ಅಲ್ಲಿ ಯಾವತ್ ನಿನ್ನ ಫುಲ್ ರೋಸ್ಟ್ ಮಾಡ್ತಿದ್ನಲ್ಲ, ಸಾಕು ಬುಡಿಬ್ರು ಎಷ್ಟು ಅಂತ ರೋಸ್ಟ್ ಮಾಡ್ತೀಯ, ಪವನ್ನ ಹಿಡಿದು ಹೋಗ್ಬಿಟ್ಟನು ಅಂತ. ಸ್ಕೂಲಲ್ಲಿ ರೋಸ್ಟ್ ಮಾಡ್ತಿದ್ ಮುಂದೆ ಇದೆಲ್ಲ ಏನು ಅಲ್ಲ, ಇದೆಲ್ಲ ಟ್ರೈಲರ್ ತರ. ಹೇಳ ಪವನ್ ಗೈಸ್ ಅವಾಗ ಟೈಮ್ ಎಷ್ಟು ಅಂತಾನೆ. ಯಾಕಂದ್ರೆ ಅವನು 6 ಗಂಟೆ ಆದ್ಮೇಲೆ ಊಟ ಮಾಡ್ಬೋದು. ಒಂದ್ ಟೈಮ್ ಊಟ ಅದು 5 ಗಂಟೆಗೂ ಮಾಡಂಗಿಲ್ಲ ಅಂತ, 6 ಗಂಟೆ ಆದ್ಮೇಲೆ ಮಾಡ್ಬೋದು ರೂಲ್ಸ್. ದೀಪ ಹಚ್ತಾರ ಅವಾಗ ಮಾಡ್ಬೋದು. ಅದಕ್ಕೆ ಅವಾಗ ಕೇಳ್ತಾ ಇರ್ತಾನೆ ಟೈಮ್ ಎಷ್ಟು ಅಂತ. ಇಲ್ಲಿ ಪಾನಿಪುರಿ ನೋಡ್ದ, ಅಲ್ಲಿ ರಾಮನಗರದಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಈ ಕಡೆ ಸೈಡ್ ಸರ್ಕಲ್ ಹತ್ರ ಆಯ್ತಲ್ಲ ಪಾನಿಪುರಿ ಅಂಗಡಿ. ಕಾಲೇಜ್ ಹೋಗ್ಬೇಕಾರೆ, ಕಾಲೇಜ್ ಅಲ್ಲ ಕಣ, ಸ್ಕೂಲ್ಗೆ ಹೋಗ್ಬೇಕಾರೆ ನಾನು ಪವನ್ ಇಲ್ಲೇ ಬಂದ್ ತಿಂತಿದ್ದು. ಅಣ್ಣ ಈಗ್ಲೂ ಅವ್ರೆ ಚೆನ್ನಾಗ್ ನಮ್ಗೆ ಎಕ್ಸ್ಟ್ರಾ ಒಂದು ಪಾನಿಪುರಿ ಹಾಕೊಡೋರು. ಖುಷಿ ನಮ್ಗೆ ಎಕ್ಸ್ಟ್ರಾ ಒಂದ್ ಕೊಟ್ರೆ. ಅವಾಗ ಎಷ್ಟೋ 3 ರೂಪಾಯಿ 4 ರೂಪಾಯಿ ಹಾಕೋಣ ಒಂದು ಇದು. ಒಂದ್ ಪ್ಲೇಟ್ ಪಾನಿಪುರಿ ಬಂದ್ಬಿಡೋದು. 10 ರೂಪಾಯಿಗೆ ಒಂದ್ ಪ್ಲೇಟ್ ಕಣಲ್ಲ, 3 ರೂಪಾಯಿಗೆ 4 ರೂಪಾಯಿಗೆ 1-2 ಕೊಡೋ ಇದು ಗುಳ್ಳೆ ಫುಲ್. ಅದೇ ಕೊಡೋರು 15 ರೂಪಾಯಿ ಕೊಟ್ರೆ ಎಕ್ಸ್ಟ್ರಾ ಎಲ್ಲ ಹಾಕೊಡುವ ಅನ್ಸುತ್ತೆ ನಮ್ಗೆ. ಚೆನ್ನಾಗಿತ್ತು ಅವಾಗ. ಅವ ಅಣ್ಣನ ಹತ್ರ ಹೋಗುವ ಅನ್ಕೊಂಡ್ರೆ ಪವನ್ ನಾನಂತಲ್ಲ, ಇವನೇ ದೋಸೆ ಫುಲ್ ಆಗದೆ. ಇಲ್ಲಾಂದ್ರೆ ಕರ್ಕೊಂಡ್ ಹೋಗಿರುವ ಡವ್ ಮಾಡ್ತಾವನೆ. ಇನ್ ಮುಂದೆ ಅದ್ನು ತೋರಿಸಿ ತಿಂದಿರ್ ಚೆನ್ನಾಗಿರೋದು. ಚೆನ್ನಾಗಿರೋದು ನಿನಗೆ. ಪವನ್ ನನ್ ಬೇಡ ಅಂತ ಎಷ್ಟೇ ಹೇಳಿದ್ರು ಬಾದಾಮ್ ಪ್ಲೀಸ್ ಬಂದ್ರೆ ಸರಿ. ನಿನ್ ಬಿಟ್ಟು ಒಬ್ನೇ ಕುಡಿಯಾಕೈತೆ ಬರಲಿ, ಕುಡಿತೀಯ ನೋಡುವಂತೆ ಬಾ. ಬೇಡ ಆಯ್ತಾ ಕಣ, ಮೈಸೂರು ಪಾಕ್ ಇಲ್ಲ ಐತಲ್ಲ ಬಾಕ್ಸ್, ಬೆಳಗಾವ್ ಕುಂದ ಸಿಂಗಲ್ ಪೀಸ್ ಇಲ್ಲ, ಖಾಲಿ ಆಗ್ಬಿಟ್ಟೈತಿ. ನಾನು 2 ಎತ್ಕೊತೀನಿ. ಯಾಕೋ ತಿನ್ನಲ್ಲ, ಆದ್ರೆ ಸಮಾಧಾನ ತಿನ್ನಲ್ಲ. ಈಗ ತಿನ್ಬೇಕು ಪಾರ್ಸಲ್ ಎಲ್ಲ. ನಿಮ್ಗೆ ಹೇಳ್ಬೇಕು ಅಂದ್ರೆ ರೂಲ್ಸ್ ಮಾಡ್ಬೇಕಿತ್ತು ಇನ್ನೊಂದು, ಪಾರ್ಸಲ್ ತಗೋಬಾರ್ದು ಅಂತ. ನಾನು 2 ಎತ್ಕೊಂತೀನಿ ಬಿಡಪ್ಪ. ನನ್ಗೆ ನೋಡಕ್ಕೆ ಕೆಟ್ಟವನಂಗ್ ಕಂಡ್ರು ಭಾರಿ ಒಳ್ಳೆ ಮನ್ಸಪ್ಪ ನೀನು. ನೋಡಕ್ಕೆ ಯಾರೋ ಸರಿ ಇಲ್ಲ ಹುಡುಗ ಅನ್ಕೊಂಡ್ಬಿಡ್ತಾರೆ, ನೋಡಿದ್ರೆ ಒಳ್ಳೆವನೇ. ಬಾದಾಮ್ ಡ್ರಿಂಕ್ಸ್ ಕುಡಿಯೋಣ ಗೈಸ್. ಚಿಯರ್ಸ್. ಹೊಡಿಯೋ ನಂಗೆ ಕೇಳ್ತಾವನೆ, ನನಗೆ ಭಯ. ಕಸಣ ಕರ್ಸಿದೀನಿ, ಒಳಗೆ ಕೂತಿರ್ತೀವಿ ತಾನೇ. ನಾನು ಎಲ್ಲ ಹುಡುಗರು ಮಾತಾಡ್ಸು, ಹುಡುಗರು ನಿನ್ ಮಾತಾಡ್ಸ್ತಾರ. ತಗೊಳ ಫೋನ್. ನನ್ಗಲ್ಲ ಅವನಿಗೆ ಕಣಪ್ಪ 2. ನಿನಗ್ ಕುಡಿಯೋ. ಇಷ್ಟೊಂದು ಒಳ್ಳೆ ನಾಕ್ಬೇಡ. ಸಡನ್ ಉಪವಾಸ ಅವನೇ ಕಣ ಅವನು. ಏನಾರು ಬೇಕು. ಉಪವಾಸ ಅವನೇ ಅವ್ನಿಗೆ ಏನಾರು ಹೇಳ್ತೀಯಾ? ಏನ್ ಹೇಳಲ್ಲ. ನಾನು ಆ ಕಡೆನೆ ತಿರ್ತೀನಪ್ಪ. ಆ ಒಂದು ಪವನ್ ಕುಡಿಯಲು ಅಂತ ಗೈಸ್ ವೇಸ್ಟ್ ಆಗುತ್ತೆ, ಅದಕ್ಕೆ ಒಳ್ಳೆ ಹುಡುಗ ಬಾರಿ. ನೋಡಿ ಎಷ್ಟು ಒಳ್ಳೆಯವನು. ಅವ್ನು ಕುಡ್ದಿರೋ ಬಾಟ್ಲಿನ ಡಸ್ಟ್ಬಿನ್ಗೂ ಆಗ್ತಾನೆ. ಕುಡಿದ್ಬಿಟ್ಟು ಹೊಟ್ಟೆ ಒರೆಸ್ಬಿಟ್ಟು ಈಗ ಮಾತು ಹೇಳಿ. ಸಾಕಾಗೈತ ಬಾದಾಮ್ ಫ್ಲೇವರ್ ಮತ್ತೆ ಇದಕ್ಕೆಲ್ಲ. ವಿಡಿಯೋ ಚೆನ್ನಾಗಿರೋ ಟ್ರೈ ಮಾಡಿ. ದೋಸೆ ಹೇಳ್ತೀಯ ಅಂದ್ಬಿಟ್ಟೆ ಪಾರ್ಸಲ್ ತಗೊಂಡಿದ್ದು ನಾನು. ಬಾದಾಮ್ ಡ್ರಿಂಕ್ ಬೇಡ ನನಗೆ. ಡ್ರಿಂಕ್ಸ್ ಪಾರ್ಸಲ್ ತಗೋ. ಐತಲ್ಲ ಅಲ್ಲಿ ಬಾಟ್ಲು ಬೇರೆ. ತಗೋ ಹೋಗೋ. ಬಾದಾಮ್ ಅಲ್ಲಷ್ಟೊಂದು 30-60. ಇನ್ನೂ ಐತೆ. ಯಾಕೋ ಇನ್ನೂ ಐತೆ. ಎತ್ಕೊಬಿಡ್ತಾವನೆ. ಪ್ರೈಸ್ ನೋಡಿದ. ಇದು ಒಂದೆಷ್ಟು? 14 into 4 56 ಪ್ಲಸ್ 60 116 ರೂಪಾಯಿ. ಯಾವಾಗ ಹಿಂಗ್ ಕಲಿಯೋದು? ಈಗ ಫಸ್ಟಿನ ಲೆಕ್ಕ ನೀನು ಫಸ್ಟಿನ ಲೆಕ್ಕ ಹೇಳ್ಬಿಟ್ಟು. ಅದು 2 ಬಾದಾಮ 60 ಪ್ಲಸ್ ಇದು 4. ಹಂಗಲ್ಲ, 14 into 3 4 ಹೊಡಿಬೇಕು ಡೈರೆಕ್ಟ್. ಈಗ ತೋರಿಸ್ತೀನಿ ನೋಡಿಲಿ. 60 2 ಪ್ಲಸ್ 14 into 4 ಗೊತ್ತಲ್ಲ. ತಪ್ಕೊಂಡ್ಬಿಡ್ತು ಮಚ್ಚ, ಕ್ಯಾಲ್ಕುಲೇಟರ್ ಮಾಡ್ಕೊಂಡು. 14 14 into 4 ನೋಡ್ಕಲಿ. 56 ಪ್ಲಸ್
60 ಗೊತ್ತಲ್ಲ. ಫಸ್ಟ್ ಮಾಡಿದ್ ಫಸ್ಟ್ ತಪ್ಪಾಗೋಯ್ತು ಮಚ್ಚಾ. First ಕ್ಯಾಲ್ಕುಲೇಟರ್ ತಗೊಳ್ಳಿಲ್ಲ, ಫಾಸ್ಟ್ ಆಗಿ ಮಾಡುತ್ತಲ್ಲ ತಗೊಳ್ಳಿಲ್ಲ. ಗೋಲು ಏನಂದ್ರೆ ಫಸ್ಟ್ ಇಂಟು ಪ್ಲಸ್ ಮಾಡ್ಬಿಟ್ಟು ಆಮೇಲೆ ಇಂಟು ಮಾಡ್ಬಾರ್ದು. ಒಯ್ದ ಕಾಲಾಡೆ ನುಗ್ಗು ಹೋಗ್ ನುಗ್ಗು, ನೀನ್ ಫಸ್ಟ್ ನಾನು ಕರೆಕ್ಟ್ ಆಗಿ ಹೇಳಿದ್ದೇನೆ. ಅದು 96 ಕಾನ್ಫಿಡೆನ್ಸ್ 96 ಬಂದಿತ್ತು. ಹಾಕ್ಬಿಟ್ಟು ಹಿಂಗೆ ಅಂತಾನೆ. ಸ್ಮಶಾನದ ವಿಡಿಯೋ ಎಲ್ಲ ನೋಡ್ತೀಯ? ಅದೆಲ್ಲ ಬರೀ ನೋಡ್ಬೇಕು, ಟ್ರೈ ಮಾಡಕ್ ಹೋಗ್ಬಾರ್ದು. ಈಗ್ಲೇ ಹೇಳಿದೀನಿ. 116 ರೂಪಾಯಿನ ಪವನ್ ಆಗ್ಲೇ 215 ರೂಪಾಯಿ ಕ್ಯಾಲ್ಕುಲೇಟ್ ಮಾಡಿದ. ಅದನ್ನ ಕಾನ್ಫಿಡೆಂಟ್ ಆಗಿ ಬೇರೆ ಮಾಡಿರಲಿಲ್ಲ, ತೋರ್ಸ್ದೆ, ಹಂಗ್ ಬರ್ಲಿಲ್ಲ ಕರೆಕ್ಟ್ ಆಗಿ. ಬೇಡ ಅಂದೆ. ನಿನ್ನ ಹತ್ರ ಎಡ್ಸ್ಕೊಂಡ್ಬಿಟ್ಟಿರ್ ನನ್ ಮನೆ 416 ರೂಪಾಯಿ ಆಗಿರೋದು. ಪವನ್ ರಿಗ್ರೆಟ್ ಆಯ್ತವನೆ, ಕ್ಯಾಸ್ ಇಲ್ಲಿ ತಪ್ಪು ಮಾಡ್ಬಿಟ್ಟಿದ್ನ, ಡಿಲೀಟ್ ಮಾಡು, ಕಟ್ ಮಾಡು, ಎಡಿಟ್ ಮಾಡು ಅಂತೆಲ್ಲ ಹೇಳ್ತಾವನೆ ಗೈಸ್. ಅಲ್ಲ ಎಡಿಟ್ ಮಾಡಿದ್ರೆ ಹಾಕಿದ್ರು ಪರವಾಗಿಲ್ಲ, ಪ್ರಮೋಷನ್ ಅಷ್ಟೇ. ಪ್ರೋಮೋಗ್ ಹಾಕಿದ್ರೆ ಪ್ರೋಮೋಗೂ ಹಾಕ್ಬೋದು. ನಾನು ಹೇಳಿ ಹಾಕೊಡ್ತೀನಿ ಬಚ್ಚ. ಏನ್ ಪ್ರೋಮೋಗ್ ಹಾಕ್ತಾರೆ, ನಮ್ಮವ್ರು ಎಲ್ರು ಫುಲ್ ವಿಡಿಯೋ ನೋಡಲ್ಲ ಅನ್ಕೊಬಿಟ್ಟಿದ್ಯಾ ಗೈಸ್? ಪವನ್ದು ಕ್ಯಾಲ್ಕುಲೇಟರ್ ಮಿಸ್ಟೇಕ್ ಏನಾದ್ರು ನೀವು ನೋಡಿದ್ರೆ ಲರ್ನ್ ಮ್ಯಾಕ್ಸ್ ಪವನ್ ಅಂತ ಕಮೆಂಟ್ ಹಾಕಿ. ಮ್ಯಾಕ್ಸ್ ಪವನ್ ಅಂತ ಕಮೆಂಟ್ ಹಾಕಿ ಎಲ್ರು, ಅದನ್ನ ನೋಡಿದ್ರೆ ಎಲ್ರು ಮ್ಯಾಕ್ಸ್ ಪವನ್ ಅಂತ ಫುಲ್ ಕಮೆಂಟ್ ಅಲ್ಲಿ ಹಾಕಿ ಗೈಸ್. ಇಲ್ಲೇ ಒಂದ್ ಕಡೆ ಹೋಗ್ಬಿಟ್ಟು ಏನೋ ನೋಡ್ತಿದ್ವಿ, ನನ್ಗೆ ಯಾಕೋ ಹೊಟ್ಟೆ ಒಂದ್ ಸ್ವಲ್ಪ ನೈತೈತೆ. ಏನೇನೋ ತಿಂದಿದ್ದೀನಿ, ಯಾವತ್ತೂ ಈ ತರ ಆಗಿರ್ಲಿಲ್ಲ. ಏನೋದು ಒಂದು ಜಲ್ಲಿ ಕಲ್ಲು ಟಚ್ ಆಯ್ತು, ಟೈರ್ ಉಚ್ತಾ ಇದ್ ಕಣ. ಜಲ್ಲಿ ಕಲ್ಲು ಏನ್ ಟಚ್ ಆಗಿಲ್ಲ. ಹೊಟ್ಟೆನ ಬರ್ಸ್ಬಿಟ್ಟ ಪವನ್. ನಾನ್ ಯಾಕೋ ಬರ್ಸ್ಲಿ ಮಾಡ್ಬಿಟ್ಟ ಗೈಸ್. ನೀವ್ ಅಷ್ಟ್ ತಿಂದಿಂದ ನಾನು ಅಷ್ಟೆಲ್ಲ ತಿನ್ನೋದ್ ನೋಡಿದ್ರೆ ಯಾವತ್ತೂ ಈ ತರ ನೋಡಿಲ್ಲ. ನಾನ್ ಅಲ್ಲ ಅದು ಹೊಟ್ಟೆ ನೋವು ಬರ್ಸೋದಲ್ಲ, ತೋರ್ಸ್ಕೊಂಡ್ ತಿನ್ಬಿಟ್ಟು ದೋಸೆನ 2 ದೋಸೆ, ಅದು ಬಾದಾಮ್ ಹಾಲು ಅಲ್ಲ, ಕಣ್ಣೇನ್ ಹಾಕಿಲ್ಲ. ನಾನ್ ತಗೊಂಡಿದೀನಿ. ಕೇಳಿಸ್ಕೊ, 2 ದೋಸೆ ತಿನ್ಬಿಟ್ಟು 2 ಬಾದಾಮ್ ಹಾಲು, ಮೇಲ್ಗಡೆ ಹಲ್ವಾ. ಹಲ್ವಾನ ಏನೋ ಬೇಡ ಅಲ್ಲ ಮಚ್ಚ, ಬೇಡ. ಮಿತ್ರ ದ್ರೋಹಿ. ನಾನೇನ್ ಕಣ್ಣಾಕಿಲ್ಲ, ಬಾರಲು ಏನ್ ಕಣ್ಣಾಕಿ. ಅಯ್ಯೋ ನಮ್ಮಪ್ಪ ನೋಡಿ ಇಲ್ಲಿ ಭೀಮನ್ನ ಹಿಡ್ಕೊಂಡು ವಾಕಿಂಗ್ ಕರ್ಕೊಯ್ತವ್ರೆ. ನೋಡ್ತಾವನೆ ಅಲ್ಲಿ, ನೋಡ್ಬಿಟ್ಟಿರ್ತಾನೀಗ. ನೋಡ್ಬಿಟ್ಟಲ್ಲಿ ಅಲ್ಲಿ ಹೋಯ್ತಾನೆ ಇಲ್ಲ, ಕಾಣ್ತೀನಿ. ನೋಡ್ತಾವನ ಅಲ್ಲಿ ಹೋಯ್ತಾನೆ ಇಲ್ಲ. ಅಲ್ಲಿ ನನ್ನೇ ನೋಡ್ತಾವ್ ನೋಡಿ ಗೈಸ್. ಕಾರ್ ಗೊತ್ತಾಗೋಯ್ತು ಅವನಿಗೆ. ಮನ್ಸೇ ಇಲ್ಲ ಇವಾಗ ಹೋಗಕ್ಕೆ. ನೋಡ್ದ ಹಿಂಗೆ ಅಂದ್ರೆ ಫಸ್ಟ್ ಬಂದ್ ಕೈ ಮುಸೋದು. ಚಿಕನ್ ತಿನ್ಕೊಂಡ್ ಬಂದವನೆ, ಚಿಕನ್ ತಿನ್ಕೊಂಡ್ ಬಂದ್ರೆ ಬೈದಾಗ ಬೊಗಳ ಬೈಯದ ಸ್ಮೆಲ್ ಇಲ್ಲ ಅಂದ್ರೆ ಏನ್ ಮಾಡಲ್ಲ. ನನ್ಗೇನಾರು ತಂದವನ ಅಂತ ಬ್ಯಾಗಿಂಗ್ ನೋಡ್ತಾನೆ. ಏನೇ ಹೇಳಿ ಗೈಸ್, ಪ್ರಾಣಿಗಳು, ಅದ್ರಲ್ಲೂ ನಾಯಿಗಳು ಕೊಡುವಂತ ಪ್ರೀತಿ ಫುಲ್ಲು ಪ್ಯೂರ್ ಆಗಿ, ಅದು ಪೆಟ್ಸ್ ಆಗ್ತವ್ರಿಗೆ ಮಾತ್ರ, ಪೆಟ್ ಪೇರೆಂಟ್ಸ್ ಮಾತ್ರ ಗೊತ್ತಾಗುತ್ತೆ. ನನ್ನೇನ್ ನೋಡ್ತಾ ಇದೀಯ? ಪೆಟ್ ಪೇರೆಂಟ್ ಅಲ್ಲ ತಾನೆ, ನೀನೇ ಪೆಟ್ಟು ನಿಮ್ಮ ಮನೇಲಿ. ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೊತಾ ಇರಿ. ನಂದು ಇವಾಗ ಮೇನ್ ಚಾನಲ್ ಎಡಿಟಿಂಗ್ ಐತೆ, ಬೆಳಗ್ಗೆಯಿಂದ ಅದನ್ನೇ ಮಾಡ್ತಿದ್ದೆ. ಈಗ ಹೋಗಿ ಇನ್ನೊಂದು 2-3 ಅವರ್ ಎಡಿಟಿಂಗ್ ಐತೆ, ಕಂಟಿನ್ಯೂ ಮಾಡ್ತೀನಿ. ಅವನ್ಗೂ ಬಾಯ್ ಹೇಳಿ. ಬಾಯ್ ಬಾಯ್. ಓಟ್ ಬತ್ತೀಯಾ? ಟಾಟಾ.